ಹಾಂ ಸರ್, ಇವಾಗೆಲ್ಲ ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ಇದ್ದಾರೆ. ಇಲ್ಲಿಂದ ಬೆಂಗಳೂರು, ಹುಬ್ಬಳ್ಳಿ, ಹೈದರಾಬಾದು, ಕೇರಳ, ತಮಿಳು ಎಲ್ಲ ವರ್ಕಿಗೆ ಹೋಗ್ತಿದ್ದಾರೆ ಸರ್. ಅವ್ರ ಸ್ವಂತ ಜಮೀನಿದ್ರೆ ಅವರೇ ಮೇಂಟೈನ್ ಮಾಡ್ಬೋದು ಸರ್. ಸ್ವಲ್ಪ ವೈಜ್ಞಾನಿಕವಾಗಿ ಏನು ಅವರು ಹಿರಿಯರೆಲ್ಲ ಮಾಡ್ತಾ ಇರ್ತಾರೆ ಸರ್, ಏನು ತೊಂದರೆ ಇಲ್ಲ ಅದರಲ್ಲಿ. ಅದೇ ಒಂದು ಪದ್ಧತಿಲೇ ಸ್ವಲ್ಪ ಡೆವಲಪ್ಮೆಂಟ್ ಏನಾದರೂ ತಂತ್ರಜ್ಞಾನ ಯುಟಿಲೈಸ್ ಮಾಡಿಕೊಂಡು ತಮ್ಮ ಜಮೀನಲ್ಲಿ ತಾವು ಮಾಡ್ಕೋಬೋದು ಸರ್. ತಾವೇ ಜಮೀನ್ದಾರ ಆಗಿರ್ತಾರೆ, ಆಮೇಲೆ ತಾವೇ ಓನರ್ ಸರ್. ಇಲ್ಲಿ ಯಾರ್ದು ಅದನ್ನು ಮಾಡೋ ಇದನ್ನು ಮಾಡಂತೇನಿಲ್ಲ. ಒಂದೇನಾದ್ರು ಹೆಣ್ಮಕ್ಳ ಕೆಲಸಕ್ಕೆ ಇಟ್ಕೋಬೋದು, ಇಲ್ಲಾಂದ್ರೆ ಯಾವ್ದಾರು ಒಂದು ಗಂಡು ಲೇಬರ್ ಇಟ್ಕೊಂಡ್ರೆ ನೀವು ಒಂದು 10 ಎಕರೆ ಜಮೀನು ಮೇಂಟೈನ್ ಮಾಡ್ಬೋದು ಸರ್ ಇಲ್ಲಿ. ಅದಕ್ಕೆ ಎಲ್ಲ ಉದ್ಯೋಗರ್ಷಿಯನ್ನು ಹೋಗ್ತಿರ್ತಾರೆ ಸರ್. ಅವರು ತಮ್ಮ ಜಮೀನಿಗೆ ವಾಪಸ್ ಬರಬೇಕು, ತಮ್ಮ ಜಮೀನು ತಾವು ಡೆವಲಪ್ಮೆಂಟ್ ಮಾಡಬೇಕು. ಹೊಸ ಹೊಸ ತಂತ್ರಜ್ಞಾನ ಇದೆ ಸರ್ ಇಲ್ಲಿ, ಅವನ್ನ ಅಳವಡಿಸ್ಕೊಂಡು ಸ್ವಲ್ಪ ಕೃಷಿ ಜಾಸ್ತಿ ತೊಡಗಿಸ್ಕೋಬೇಕು ಅವರು ಅಂತ ಕೇಳ್ಕೊತೀನಿ ಸರ್ ನಾನು. ನಮ್ಮ ಹೆಸರು ಪ್ರತಾಪ್ ಅಂಬಣ್ಣ ಭೂಪಣ್ಣವ್ರು ಅಂತೇಳಿ ಸರ್. ನಾವು ಪ್ರಾಪರ್ ಗೋಕಾಕ್ ಸರ್. ನಾವು ಈಗ ಡೈರಿ ಶೆಡ್ ಮಾಡಿರೋದು ಈ ಒಂದು ವರ್ಷದಿಂದ 1.5 ವರ್ಷ ಸರ್. ಅದನ್ನ ಅವಾಗ ಸ್ವಲ್ಪ ಲೇಬರ್ ಕಮ್ಮಿ ಹತ್ತಬೇಕು, ನಮಗೆ ಲೇಬರ್ ಕಮ್ಮಿಯಿಂದ ಜಾಸ್ತಿ ಉತ್ಪನ್ನ ಬರ್ಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿ ಆಟೋಮೆಟಿಕ್ ವಾಟ್ರಿಂಗ್ ಸಿಸ್ಟಮ್ ಮಾಡಿದ್ದೀವಿ ಸರ್ ಇಲ್ಲಿ. ಅಂದರೆ ತಾನಾಗೆ ಅವು ಹಸು ಎಲ್ಲ ಆಗಲಿ ಎಮ್ಮೆ ಆಗಲಿ ತಾನಾಗೆ ನೀರು ಕುಡಿಬೇಕು ಸರ್. ಅವನ್ನ ತಾನಾಗೆ ನೀರು ಕುಡ್ದಂಗೆ ಅದು ಕುಡ್ದಂಗೆ ತಾನಾಗಿ ಬರ್ತಾ ಇರ್ತದೆ. ವಾಟರ್ ಲೆವೆಲ್ ಸೆಟ್ ಮಾಡಿರ್ತೀವಿ ಲೆವೆಲ್ 2ಗೆ, ಅದು ಆದಂಗೆ ಬರುತ್ತೆ. ಆಮೇಲೆ ಮೇವು ಕುರಿ ಮಿಷನ್ ಇದೆ ಸರ್. ಅದು ನಾವು ಅದರಲ್ಲೆಲ್ಲ ಇದು ಮೇವೆಲ್ಲ ಅದರಲ್ಲೇ ಕೊಡೋದು. ಆಮೇಲೆ ಅದ್ರ ಜೊತೆಗೆ ನಾವು ಸ್ವಲ್ಪ ಪ್ರೆಷರ್ ವಾಷರ್ ಎಲ್ಲ ಕ್ಲೀನಿಂಗ್ ಸಲುವಾಗಿ ಪ್ರೆಷರ್ ವಾಷರ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಅದು ಎಮ್ಮೆ ತೊಳೆಯೋಕ್ಕಾಯ್ತು, ಶೆಡ್ಡೆಲ್ಲ ಕ್ಲೀನಿಂಗ್ ಮಾಡೋಕ್ಕಾಯ್ತು. ಅದರಿಂದ ಅದನ್ನ ಯೂಸ್ ಮಾಡ್ಕೊತೀವಿ ಸರ್ ಮಿಷನು. ಅದು ಕೃಷಿ ಇಲಾಖೆಯಿಂದ ನಾವು ಅದನ್ನ ಮೇವು ಕುರಿ ಯಂತ್ರನ ತೊಗೊಂಡಿದ್ದೀವಿ. ಅದರದ್ದು ಒಂದು ಮಿಷನ್ ಮೋಟ್ರಿಂದ ಅದನ್ನು ಪ್ರೆಷರ್ ಕ್ಲೀನಿಂಗ್ ಏನಿದೆಯಲ್ಲ ಸರ್, ಅದನ್ನೂ ಯೂಸ್ ಮಾಡ್ತೀವಿ ಅದೇ ಮೋಟ್ರಿಂದನೇ. ಆಮೇಲೆ ಆಡಿಂದು ಶೆಡ್ ಏನಿದೆಯಲ್ಲ ಸರ್, ಅದಕ್ಕೇನು ನಾವು ತುಂಬ ಖರ್ಚು ಮಾಡಿಲ್ಲ. ಇಲ್ಲೇ ನಮ್ಮ ತೋಟದಲ್ಲೆಲ್ಲ ಬಂಬು ಇದೆ. ಆಮೇಲೆ ಹಳೆ ಎಲ್ಲ ಶೀಟ್ ಇರುತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೇನೋ ಅಟ್ಯಾಕ್ ಆಗಬಾರ್ದು ಅಥವಾ ಯಾವುದು ಪ್ರಾಣಿ ಮತ್ತು ಹೊರಗಿನ ಪ್ರಾಣಿ ಅದಕ್ಕೆ ಒಳಗಡೆ ಹೋಗ್ಬಾರ್ದು, ಆ ಥರ ಒಂದು ಇದನ್ನು ಮಾಡಿಕೊಂಡು ನಾವು ಅಲ್ಲಿ ಬಿಟ್ಟಿರ್ತೀವಿ ಸರ್ ಅದನ್ನು. ಆಮೇಲೆ ಇನ್ನು ದನಗಳಿಗೆ ನಾವು ಮೇನ್ ವಿಚಾರಕ್ಕೆ ಬಂದರೆ ಸರ್, 2 ಟೈಮ್ ಅವಕ್ಕೆ ನಾವು ಗ್ರೀನ್ ಫಾಡರ್ ಕೊಡ್ತೀವಿ. ಅದರಲ್ಲಿ ನೇಪಿಯರ್ ಒಂದು 60% ಇರುತ್ತೆ. ಆಮೇಲೆ ಸೋರಗಮ್ಮು, ಮೆಕ್ಕೆಜೋಳ, ಇದು ಅಲಸಂಬಿ ಇದನ್ನೊಂದು 40% ಮಿಕ್ಸ್ ಮಾಡ್ತೀವಿ ಸರ್. ಅದಕ್ಕೆ ಇದನ್ನೇ 2 ಟೈಮ್ ಕೊಡ್ತೀವಿ. ಒಂದೊಂದು ಪರ್ ಟೈಮ್ಗೆ ಒಂದು 15 to 18 kg ಪರ್ ಟೈಮಿಗೆ ಬೀಳುತ್ತಾವೆ ಎಮ್ಮೆಗಳಿಗೆ. ಅದೇ ಥರ 2 ಟೈಮ್ ಕೊಡ್ತೀವಿ ಸರ್. ನೈಟ್ ಏನಿರುತ್ತೆ ನಮ್ಮದು ನಮ್ಮ ಮಾಮ ಅವ್ರ ಜಮೀನಲ್ಲಿರೋದು ಬಿಳಿ ಜೋಳದ ಕಣಿಕೆ ಇದೆ ಸರ್, ಬಿಳಿ ಜೋಳದ ಕಣಿಕೆ. ಅದನ್ನ ಅಲ್ಲಿಂದ ತಂದಿರ್ತೀವಿ. ಅದ್ರ ಜೊತೆಗೆ ನಮ್ಮದು ಇಲ್ಲಿ ಬೆಳೆದಿರೋ ಮೆಕ್ಕೆಜೋಳದ ಒಣ ಕಣಿಕೆ ಇರುತ್ತೆ, ಅದನ್ನ 2 ಮಿಕ್ಸ್ ಮಾಡಿ ನೈಟ್ ಟೈಮಿಗೆ ಒನ್ ಟೈಮಿಗೆ ಅದನ್ನ ಕೊಡ್ತೀವಿ ಸರ್. ಒಂದೊಂದು ದನಕ್ಕೆ ಒಂದು 6 to 7 kg ಬೀಳೋ ಥರ ಸ್ವಲ್ಪ ಬಿಟ್ಟಿರ್ತದೆ. ಒಂದು ಕನ್ಸ್ಯೂಮ್ ಮಾಡಿರೋದು ಲೆಕ್ಕ ಹಾಕಿದ್ರೆ ಒಂದು 4 to 5 kg ಅವಕ್ಕೆ ಸಫಿಷಿಯೆಂಟ್ ಸರ್ ಅವಕ್ಕೆ ಬಿಳಿ ಜೋಳ ಕಣಿಕೆ. ಮತ್ತು ಮಾರ್ನಿಂಗ್ ಎದ್ದೇನು ಅದೇ ಥರ ಒಂದು 60 to 50% ನೇಪೇರ್ ಹಾಕ್ತೀವಿ. ಆಮೇಲೆ 40 to 30% ಇದು ಕೌಪಿ, ಆಮೇಲೆ ಜೋಳ, ಮೆಕ್ಕೆಜೋಳ ಅದನ್ನೆಲ್ಲ ಮಿಕ್ಸ್ ಮಾಡಿ 2 ಟೈಮ್ ಹಸಿ ಮೇವು ಕೊಡ್ತೀವಿ, 1 ಟೈಮ್ ಒಣ ಮೇವು ಕೊಡ್ತೀವಿ ಸರ್. ಆಮೇಲೆ ಅದ್ರ ಜೊತೆಗೆ ಹತ್ತಿ ಕಾಳು ಹಿಂಡಿ ಸರ್, ಆಮೇಲೆ ಶೇಂಗಾ ಹಿಂಡಿ, ಗೋವಿನ ಜೋಳದ ನುಚ್ಚು ಬರುತ್ತೆ ಸರ್, ಅದಕ್ಕೆಲ್ಲ ಗಿರಣಿಗೆ ಹೋಗಿ ನುಚ್ಚು ಮಾಡಿಸಿರ್ತೀವಿ. ಆಮೇಲೆ ಅದ್ರ ಜೊತೆಗೆ ಇದು ದೋಸ್ತಿ ಅಂತ ಪ್ಲಸ್ ಇದು ಡಬಲ್ ಪ್ಯಾರೆಟ್ ಅಂತ ಗೋಧಿ ನುಚ್ಚು, ಇದು ಪಾಲಿಶದ್ದು ತೌಡು ಬರುತ್ತೆ ಸರ್. ಅದರ ಜೊತೆಗೆ ಭತ್ತದ್ದು ಚುನ್ಮರಿ ಬಟ್ಟೆಲೆಲ್ಲ ಸಿಗುತ್ತೆ ಸರ್. ಭತ್ತದ ತೌಡು ಪ್ಲಸ್ ನೀವು ಗೋಧಿ ತೌಡು ಮಿಕ್ಸ್ ಮಾಡಿ, ಗೋವಿನ ಜೋಳನೂ ಮಿಕ್ಸ್ ಮಾಡಿ, ಹತ್ತಿ ಕಾಳು ಹಿಂಡಿ, ಈ ಥರ ನಾವು ಅವಕ್ಕೆ 2 ಟೈಮ್ ಹಿಂಡಿ ಕೊಡ್ತೀವಿ ಸರ್, ಕೈ ತಿಂಡಿ ಅವಕ್ಕೆ ಎಮ್ಮೆಗೆಲ್ಲ. ಇಲ್ಲ, ಮೊದಲು ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ ಸರ್. ಅದು ಕಂಪ್ನೀಲಿ ಬೇಸೊತ್ತು ನಾವು ನಮ್ಮ ಸ್ವಂತ ಪ್ರಾಪರ್ಟಿ ಇನ್ನೊಬ್ರ ಕೈಲಿ ಕೊಡಬಾರ್ದಂತ ನಾವು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಈಗ ಕ್ರಮೇಣ ನಮ್ಮ ಟೋಟಲ್ ಇಲ್ಲಿ ನಮ್ಮ ತಾಯಿಯವರ ಆಸ್ತಿ ಬಂದುಬಿಟ್ಟು ಒಂದು 10 ರಿಂದ 10.5 ಎಕರೆ ಆಗುತ್ತೆ ಸರ್ ಇಲ್ಲಿ. ಅದರಲ್ಲಿ ನಾವು 2 ಎಕರೆ ಅಷ್ಟೇ ನಾವು ಮೇಂಟೈನ್ ಆಗುತ್ತೋ ಇಲ್ಲ, ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕೆ ಆಗುತ್ತಾ ಇಲ್ವೋ, ಸಾಧ್ಯ ಆಗುತ್ತಿಲ್ಲ ಅಂತೇಳಿ 2 ಎಕರೆ ಅಷ್ಟೇ ನಾವು ಎಲ್ಲ ಮೀನು ಕ್ರಾಪ್ ಮಾಡ್ಕೊಂಡಿದ್ದೀವಿ. ಇನ್ನು ಕ್ರಮೇಣವಾಗಿ 2 ಎಕರೆಯಿಂದ ಮತ್ತೊಂದು ಕಟ್ಟೆ ಆ ಥರ ಒಂದೊಂದು ಎಕರೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಇವಾಗ ಪ್ರೆಸೆಂಟ್ಲಿ ನಾವು ಮೇಂಟೈನ್ ಮಾಡ್ತಾ ಇರೋದು 2 ಎಕರೆ ಸರ್. ಹಾಂ ಸರ್, ಇವಾಗೆಲ್ಲ ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ಇದ್ದಾರೆ. ಇಲ್ಲಿಂದ ಬೆಂಗಳೂರು, ಹುಬ್ಬಳ್ಳಿ, ಹೈದರಾಬಾದು, ಕೇರಳ, ತಮಿಳು ಎಲ್ಲ ವರ್ಕಿಗೆ ಹೋಗ್ತಿದ್ದಾರೆ ಸರ್. ಅವ್ರ ಸ್ವಂತ ಜಮೀನಿದ್ರೆ ಅವರೇ ಮೇಂಟೈನ್ ಮಾಡ್ಬೋದು ಸರ್. ಸ್ವಲ್ಪ ವೈಜ್ಞಾನಿಕವಾಗಿ ಏನು ಅವರು ಹಿರಿಯರೆಲ್ಲ ಮಾಡ್ತಾ ಇರ್ತಾರೆ ಸರ್, ಏನು ತೊಂದರೆ ಇಲ್ಲ ಅದರದ್ದೇ. ಅದೇ ಒಂದು ಪದ್ಧತಿಲೇ ಸ್ವಲ್ಪ ಡೆವಲಪ್ಮೆಂಟ್ ಏನಾದರೂ ತಂತ್ರಜ್ಞಾನ ಯುಟಿಲೈಸ್ ಮಾಡಿಕೊಂಡು ತಮ್ಮ ಜಮೀನಲ್ಲೇ ತಾವು ಮಾಡ್ಕೋಬೋದು ಸರ್. ತಾವೇ ಜಮೀನ್ದಾರ ಆಗಿರ್ತಾರೆ, ಆಮೇಲೆ ತಾವೇ ಓನರ್ ಸರ್. ಇಲ್ಲಿ ಯಾರ್ದು ಅದನ್ನು ಮಾಡೋ ಇದನ್ನು ಮಾಡಂತೇನಿಲ್ಲ. ಒಂದು ಏನಾದ್ರು ಹೆಣ್ಮಕ್ಳ ಕೆಲಸಕ್ಕೆ ಇಟ್ಕೋಬೋದು, ಇಲ್ಲಾಂದರೆ ಯಾವ್ದಾರು ಒಂದು ಗಂಡು ಲೇಬರ್ ಇಟ್ಕೊಂಡ್ರೆ ನೀವು ಒಂದು 10 ಎಕರೆ ಜಮೀನು ಮೇಂಟೈನ್ ಮಾಡ್ಬೋದು ಸರ್ ಇಲ್ಲಿ.
ಅದಕ್ಕೆ ಎಲ್ಲ ಉದ್ಯೋಗಾರ್ಸಿ ಏನು ಹೋಗ್ತಿರ್ತಾರೆ ಸರ್, ಅವರು ತಮ್ಮ ಜಮೀನಿಗೆ ವಾಪಸ್ ಬರಬೇಕು, ತಮ್ಮ ಜಮೀನು ತಾವು ಡೆವಲಪ್ಮೆಂಟ್ ಮಾಡಬೇಕು. ಹೊಸ ಹೊಸ ತಂತ್ರಜ್ಞಾನ ಇದೆ ಸರ್ ಇಲ್ಲಿ, ಅವನ್ನ ಅಳವಡಿಸ್ಕೊಂಡು ಸ್ವಲ್ಪ ಕೃಷಿ ಜಾಸ್ತಿ ತೊಡಗಿಸ್ಕೋಬೇಕು ಅವರು ಅಂತ ಕೇಳ್ಕೊತೀನಿ ಸರ್ ನಾನು. ಇಲ್ಲಿ ನಾವು ಒಂದು 2 ಎಕರೆಯಲ್ಲಿ ಮೇವಿನ ಬೆಳೆ ಮಾಡಿದ್ದೀವಿ ಸರ್. ಒಂದು 5 ಥರ ನೇಪಿಯರ್ ವೆರೈಟಿ ಇದೆ ಸರ್. ಆಮೇಲೆ ಅದ್ರ ಜೊತೆಗೆ ಜೋಳದ ವೆರೈಟಿ 3 ಇದೆ. ಅದ್ರ ಜೊತೆಗೆ ನಾವು ಅಲಸಂಬಿ, ಆಮೇಲೆ ಒಂದು ಸಿಂಗಲ್ ಕಟಿಂಗ್ ಸ್ವೀಟ್ ಸೋರ್ಗಮ್ ಅಂತ ಬರುತ್ತೆ ಸರ್, ಅದು ಇದೆ. ಆಮೇಲೆ ಮೆಕ್ಕೆಜೋಳ ಇದೆ, ಅದ್ರ ಜೊತೆಗೆ ಚೊಗಚಿ, ಆಮೇಲೆ ಅದ್ರ ಜೊತೆಗೆ ನಾವು ಇದನ್ನು ಯೂಸ್ ಮಾಡ್ತಿದ್ವಿ ಸರ್. ಅಲ್ಲಿ ಏನು ದಶರಥ ಕಡ್ಡಿ ಅಂತ ಬರುತ್ತೆ ಸರ್, ಹೆಡ್ಸ್ ಲೂಸರ್ನ್ ರೀ. ಅದ್ರ ಜೊತೆಗೆ ಕುದುರೆ ಮೆಂತೆ ಇದೆ ಸರ್. ಈಗ ನೇಪಿಯರಲ್ಲಿ ಒಂದು 5 ಥರ ವೆರೈಟಿ ಇದೆ ಅಂತ ಹೇಳಿದ್ವಿ ಆಗಲೇ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನಾವು ಒಂದು 30 to 35 ಗುಂಟ ಸೂಪರ್ ನೇಪಿಯರ್ ಅಂತ ಥೈಲ್ಯಾಂಡ್ ವೆರೈಟಿ ಬರುತ್ತೆ ಸರ್. ಅದು 16% 18% ಪ್ರೋಟೀನ್ ಇದೆ ಅದರಲ್ಲಿ. ಅದು ಮಲ್ಟಿ ಕಟಿಂಗ್ ಸರ್. ಅದರದ್ದು ನೀವು 2 ರಿಂದ 2.5 ವರ್ಷ ಮೇಂಟೈನ್ ಮಾಡ್ಬೋದು ಸರ್ ಅದನ್ನು, ಸೂಪರ್ ನೇಪಿಯರ್ ಅಂತ. ಆಮೇಲೆ ಅದನ್ನು ನಾವು ಒಂದು 8 ರಿಂದ 10 ಅಡಿಯವರೆಗೂ ಆಗೋವರೆಗೂ ನಾವು ಅದನ್ನ ಕಟಿಂಗ್ ಮಾಡಲ್ಲ ಸರ್. ಒಂದು ಸ್ವಲ್ಪ ಎಳೆದು ಇರ್ಬೋದು, ತುಂಬ ಬಲ್ತಿರ್ಬೋದು, ಆ ಥರ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ, ಇದು ಬೀಟ್ರೂಟ್ ಥರ ಸರ್, ಎಲೆ ತುದಿವರೆಗೂ ರೆಡ್ ಬರುತ್ತೆ ಇದು ಬಂದುಬಿಟ್ಟು ನಾವು ಇದನ್ನ ತಮಿಳ್ನಾಡಿಂದ ತರಿಸ್ಕೊಂಡಿರೋದು. ಆಮೇಲೆ ಸೂಪರ್ ನೇಪಿಯರ್ ಬಂದುಬಿಟ್ಟು ತೆಲಂಗಾಣದಿಂದ ತರಿಸಿದ್ವಿ. ಇದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅನ್ನೋದು ತಮಿಳ್ನಾಡಿಂದ ತರಿಸಿರೋದು. ಇದರಲ್ಲಿ ಬಂದುಬಿಟ್ಟು ನಿಮ್ಗೆ 16% ಪ್ರೋಟೀನ್ ಸಿಗುತ್ತೆ ಸರ್. ಎಲೆ ತುದಿವರೆಗೂ ರೆಡ್ ಬರುತ್ತೆ. ಇದು ನಿಮಗೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ, ಫಾರ್ಮಲ್ಲಿ ಹಾಕಿ ಚೆನ್ನಾಗಿರುತ್ತೆ, ಒಂಥರ ಲುಕಿಂಗ್ ಚೇಂಜ್ ಇರುತ್ತೆ ಸರ್. ಆಮೇಲೆ ಅದ್ರ ಜೊತೆಗೆ ನೀವು DHN6 ಅಂತ ಧಾರವಾಡ ಹೈಬ್ರಿಡ್ ನೇಪಿಯರ್ ಸರ್. ಇದು ಬಂದುಬಿಟ್ಟು ಧಾರವಾಡ ಯೂನಿವರ್ಸಿಟಿಯವರು ತಂದಿರೋ ಸರ್ ಇದನ್ನ. ಆಮೇಲೆ APBN 10 ಅಂತ ಆಂಧ್ರ ಪ್ರದೇಶ ಬಾಜ್ರಾ ನೇಪಿಯರ್ ಅಂತೇಳಿ ಸರ್. ಇದು ಬಂದುಬಿಟ್ಟು ನೀವು ನೇಪಿಯರಲ್ಲೇ ವೆರೈಟಿ ಸರ್ ಇದು. ಆಮೇಲೆ CO6 ಅಂತ ಒಂದು ವೆರೈಟಿ ಇದೆ ಸರ್ ನನ್ನ ಹತ್ರ, ಕೊಯಮತ್ತೂರು ಯೂನಿವರ್ಸಿಟಿ. ಇದು ಹೊಸ ಬಿಡುಗಡೆ ಮಾಡಿದ್ದಾರೆ ಈ CO6 ಅಂತೇಳಿ. ಇವೆಲ್ಲ ಬಂದುಬಿಟ್ಟು ಬಾಜ್ರಾ ನೇಪಿಯರಲ್ಲಿ ವೆರೈಟಿ 5 ಥರ ಇದೆ ಸರ್. ಆಮೇಲೆ ಸೋರ್ಗಮಲ್ಲಿ 3 ಥರ ಇದೆ. ಒಂದು ಸಿಂಗಲ್ ಕಟಿಂಗ್ ಸೋರ್ಗಮ್ ಇದೆ ಸರ್. ಆಮೇಲೆ ಅದರ COFS 2931 ಅಂತ 2 ವೆರೈಟಿ ಇದೆ ಸರ್. ಇದು ಮಲ್ಟಿ ಕಟಿಂಗ್ ಸರ್. ಇದನ್ನು 2 ವರ್ಷದವರೆಗೂ ನೀವು ಮೇಂಟೈನ್ ಮಾಡ್ಬೋದು, ಇದನ್ನ ಚೆನ್ನಾಗಿ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಮೆಕ್ಕೆಜೋಳ ಹಾಕಿರ್ತೀವಿ, ಆಫ್ರಿಕನ್ ಟಾಲ್ ಅಂತ ವೆರೈಟಿ ಬರುತ್ತೆ. ಇನ್ನೊಂದು ಸ್ವೀಟ್ ಕಾರ್ನ್ ಅಂತ ಬರುತ್ತೆ, ಅದರಲ್ಲಿ 2 ವೆರೈಟಿ ಇದೆ. ಅದನ್ನು 2 ವೆರೈಟಿ ಯೂಸ್ ಮಾಡ್ತೀವಿ. ಆಮೇಲೆ ಕೌಪಿ ಬರುತ್ತೆ, ಮೇವಿನ ಅಲಸಂಬೆ ಸರ್. ಇದು ಬಂದುಬಿಟ್ಟು ಇದು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ಇದನ್ನು ನಾವು ಅದನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಸ್ವಲ್ಪ ಒಂದೊಂದು ಶೂಡ್ ಬರೋ ಥರ ಕುದುರೆ ಮೆಂತೆ, ಆಮೇಲೆ ಹೆಡ್ಸ್ ಲೂಸರ್ ಅಂತ 2 ಇದೆ ಸರ್, ಅದನ್ನು ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಕುದುರೆ ಮೆಂತೆ ಹೆಡ್ಸ್ ಲೂಸರ್ನು ಹೈ ಪ್ರೋಟೀನ್ ಬೆಳೆ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡ್ತೀವಿ ಸರ್, ದನಗಳಿಗೆ ಆಡುಗಳಿಗೆ. ಆಮೇಲೆ ಅದ್ರ ಜೊತೆಗೆ ನಾವು ಇದು ಚೊಗಚಿ ಇದೆ ಸರ್, ಜವಾರಿ ಚೊಗಚಿನೂ ಇದೆ. ಆಮೇಲೆ ಮೇವಿನ ಬೆಳೆ ಆದಂಥ ಮರಚೊಗಚಿನೂ ಇದೆ, ಸೂಬಬುಲು ಇದೆ. ಇವಷ್ಟು ನಾವು ಈಗ ಒಂದು 2 ಎಕರೆಯಲ್ಲಿ ಇದನ್ನು ಮೇಂಟೈನ್ ಮಾಡಿದ್ದೀವಿ ಸರ್. ಆಮೇಲೆ ಇದು ಮೇವಿನ ಬೆಳೆ ಅಷ್ಟೇ ಮಾಡಬಾರ್ದು ಅಂತೇಳಿ ಅದ ಉದ್ದೇಶದಿಂದ ನಾವು ಈ ಮೇವಿನ ಬೆಳೆ ಇದ್ದಲ್ಲಿ ಸ್ವಲ್ಪ ತೆಂಗಿನ ಪ್ಲಾಂಟೇಷನ್ ಮಾಡಿದ್ದೀವಿ. ಒಂದು 50 ರಿಂದ 60 ಗಿಡ ಆಗುತ್ತೆ ಸರ್ ಇಲ್ಲಿ. ಆಮೇಲೆ ಅದರ ಮಧ್ಯದಲ್ಲಿ ಪ್ಲೇಸಿಂಗ್ ಉಳಿದಿದ್ರು ಸ್ವಲ್ಪ ಕಸ ಎಲ್ಲ ತುಂಬ ಬೆಳೆಯೋದ್ರಿಂದ ಅದನ್ನು ನಾವು ಏನೋ ಬೇರೆ ಪ್ಲಾಂಟೇಷನ್ ಮಾಡ್ಬೇಕಂತೇಳಿ ಲಕ್ನೋ 49 ವೆರೈಟಿ ಸರ್. ಇದು ಪೇರಲ್ಲ ಆದರೆ ಇದನ್ನು ಒಂದು 35 ರಿಂದ 40 ಗಿಡ ಆಗಿದೆ ಸರ್. ಇದು ತೆಂಗಿನ 2 ತೆಂಗಿಗೆ ಸೆಂಟ್ರಲ್ಲಿ ಒಂದು ಪೇರಲ ಹಾಕಿದ್ದೀವಿ. ಅದ್ರ ಜೊತೆಗೆ ಬದುವಿಗೆಲ್ಲ ನಮ್ಮ ತಂದೆಯವರು ಮೊದಲು ಅಗ್ರಿಕಲ್ಚರ್ ಅವರು ಇದನ್ನು ಮಾಡೋದ್ರಿಂದ ಅವರು ಎಲ್ಲ ಸಾಗುವಾನಿ ನೀಡಿದ್ದಾರೆ ಸರ್. ಒಂದು 55 ರಿಂದ 60 ಸಾಗುವಾನಿ ಗಿಡ ಇದೆ. ಇವಾಗ ಒಂದು 10 ರಿಂದ 12 ವರ್ಷದಿದೆ ಸರ್ ಅದು ಸಾಗುವಾನಿ ಗಿಡ. ಅದ್ರ ಜೊತೆಗೆ ನಮ್ಮದು ತೆಂಗೂ ಇದೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹೆಸರು ಪ್ರತಾಪ್ ಅಂಬಣ್ಣ ಭೂಪಣ್ಣವ್ರು ಅಂಥೇಳಿ. ನಮ್ಮದು ಸವದತ್ತಿ ತಾಲೂಕು ಶಿಂಗಾರಕೊಪ್ಪ ಅಂತಪ್ಪ ನಮ್ಮ ತಂದೆಯವರು ಊರು. ನಾವು ಇಲ್ಲಿ ಬಂದು 20 ವರ್ಷ ಆಯಿತು. ಇದು ನಮ್ಮ ತಾಯಿಯವರ ಆಸ್ತಿ. ನಮ್ಮದು ಸ್ಕೂಲು ತರಗತಿ ಎಲ್ಲ ಇಲ್ಲೇ ಗೋಕಾಕಲ್ಲಿ ಆಗಿರೋದು. PUC ವಿದ್ಯಾಭ್ಯಾಸ ಬಂದುಬಿಟ್ಟು ಇಲ್ಲಿ JSS ಕಾಲೇಜ್ ಗೋಕಾಕಲ್ಲಿ. ತದನಂತರ PUC ಮುಗಿಸಿ ತದನಂತರ ನಾವು ಡಿಪ್ಲೊಮಾ ಅಗ್ರಿಕಲ್ಚರ್ಗೆ ಸೇರಿದ್ವಿ. 2013 ಪಾಸ್ಔಟ್ ನಮ್ಮದು ಧಾರವಾಡ ಯೂನಿವರ್ಸಿಟಿಯಲ್ಲಿ. ತದನಂತರ ನಾವು ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ನೇಚರ್ ಕೇರ್ ಫರ್ಟಿಲೈಸರ್ಸ್ ಅಂತ ಅಲ್ಲಿ ವರ್ಕ್ ಮಾಡ್ತಿದ್ವಿ. ಅದಾದ ನಂತರ ಕೋರಮಂಡಲಲ್ಲಿ ವರ್ಕ್ ಮಾಡಿದ್ವಿ. ಆಮೇಲೆ AD ಪ್ಯಾರಿಯಲ್ಲಿ ವರ್ಕ್ ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ಬೇರೆ ಕಂಪ್ನಿಯಲ್ಲೆಲ್ಲ ಬೇಡ ಅಂಥೇಳಿ ನಮ್ಮ ಸ್ವಂತ ಜಮೀನಲ್ಲಿ ನಮ್ಮ ತಾಯಿಯವರ ಆಸ್ತಿ ಇದ್ದಿದ್ದರಿಂದ ಸ್ವಂತ ಜಮೀನಲ್ಲಿ ಏನಾದ್ರು ಉದ್ಯೋಗ ಮಾಡೋಣ ಅಂತೇಳಿ ಕೃಷಿಗೆ ಬಂದ್ವಿ.
ಕೃಷಿಗೆ ಬಂದ ತಕ್ಷಣ ನಾವು ಕೃಷಿಯಲ್ಲಿ ಯಾವುದು ಚಾಯ್ಸ್ ಮಾಡ್ಕೋಬೇಕಂತ ಸ್ವಲ್ಪ ಗೊಂದಲ ಇದ್ದಾಗ ನಮ್ಮ ತಾಯಿಯವರು ತಮ್ಮ ಮಾಮಾರಿದ್ದಾರೆ, ಅವರೆಲ್ಲ ಸ್ವಲ್ಪ ಹಸು ಎಮ್ಮೆ ಹೋರಿ ಎಲ್ಲ ಸಾಕ್ತಿದ್ರು. ಅವರಿಂದ ಪ್ರೇರೇಪಣೆಯಾಗಿ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಪ್ರೆಸೆಂಟ್ಲಿ ಮುರ್ರಾ ಆಮೇಲೆ ಜಾಫ್ರಾಬಾದಿ ಜವಾರಿ ಎಲ್ಲ ಎಮ್ಮೆ ಇದೆ. ಪ್ರೆಸೆಂಟ್ಲಿ ಒಂದು 7ರಿಂದ 8 ಎಮ್ಮೆ ಆಗುತ್ತೆ ಇವಾಗ. ಆಮೇಲೆ ಆಡು ಇದೆ. ಫಸ್ಟ್ ಸ್ಟಾರ್ಟ್ ಮಾಡಿ ಹೈನುಗಾರಿಕೆಗಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದೇ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಿದ್ವಿ. ಅದನ್ನು ಕ್ರಮೇಣವಾಗಿ ವಿಸ್ತರಿಸಬೇಕಂತ ಪ್ಲ್ಯಾನ್ ಇದೆ. ಯಾವಾಗ ಈ ಪ್ರೆಸೆಂಟ್ಲಿ ನಮ್ಮದು ಹೈನುಗಾರಿಕೆಯಲ್ಲಿ ತೊಡಗಿದ್ದೀವಿ. ಇನ್ನು ಅದನ್ನು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತ ಪ್ಲ್ಯಾನ್ ಇದೆ. ಅದಕ್ಕೆ ಬಂದುಬಿಟ್ಟು ಒಂದು 2 ಎಕರೆಯಲ್ಲಿ ಎಲ್ಲ ಮೇವಿನ ಬೆಳೆ ಮಾಡಿದ್ದೀವಿ. ಮೇವಿನ ಬೆಳೆಯಲ್ಲಿ ನೇಪೇರ್ ಹಾಕಿದ್ದೀವಿ. ಒಂದು 5 ಥರ ವೆರೈಟಿ ನೇಪೇರ್ ಇದೆ. ಆಮೇಲೆ ಸೋರ್ಗಮಲ್ಲಿ ಒಂದು 2 ಥರ ಸೋರ್ಗಮ್ ಇದೆ, COPS 2931 ಅಂತ. ಆಮೇಲೆ ಸ್ವೀಟ್ ಸೋರ್ಗಮ್ ಒಂದೇ ಸಿಂಗಲ್ ಕಟಿಂಗ್ ಅದು. ಆಮೇಲೆ ಅದ್ರ ಜೊತೆಗೆ ಮೇವಿನ ಮರಗಳಾದಂಥ ಮರ ಚೊಗಚಿ, ಆಮೇಲೆ ಸೂಬಬಲು, ಆಮೇಲೆ ಸಣ್ಣ ಚೊಗಚಿ ಜವಾರಿ ಚೊಗಚಿನೂ ಇದೆ. ಅದ್ರ ಜೊತೆಗೆ ಸ್ವಲ್ಪ ದಶರಥ ಕಡ್ಡಿ ಅಂತೆ ಬೇಲಿ ಮೆಂತೆನೂ ಅಂತಾರೆ, ಹೆಡ್ಸ್ ಲೂಸರ್ನು. ಆಮೇಲೆ ಕುದುರೆ ಮೆಂತೆ ಇದೆ. ಮತ್ತು 5 ಥರ ನೇಪೇರಲ್ಲಿ ನಮ್ಮದು ಮೇನ್ ಕ್ರಾಪ್ ಆಗಿ ಸೂಪರ್ ನೇಪೇರ್ ಇದೆ. ನಾವು ಅದನ್ನ ತೆಲಂಗಾಣ ಯೂನಿವರ್ಸಿಟಿಯಿಂದ ಕಲೆಕ್ಟ್ ಮಾಡ್ಕೊಂಡಿರೋದು. ಅದು ಬಂದುಬಿಟ್ಟು ಸೂಪರ್ ನೇಪೇರ್ ಅಂತ ತಳಿ, ಥೈಲ್ಯಾಂಡ್ ವೆರೈಟಿ. ಅದರಲ್ಲಿ ನಿಮಗೆ 18% ಪ್ರೋಟೀನ್ ಸಿಗುತ್ತಂತ ಹೇಳ್ತಾರೆ. ಈಗ ನಾವು ಅದು ಒಂದು 13 to 35 ಗುಂಟಲ್ಲಿ ಸೂಪರ್ ನೇಪೇರ್ ಇದೆ. ಅದ್ರ ಜೊತೆಗೆ ನಾವು ಇನ್ನೂ 4 ಥರ ವೆರೈಟಿ ಇದೆ, ಆಸ್ಟ್ರೇಲಿಯನ್ ರೆಡ್ ನೇಪೇರ್ ಅಂತ. ಅದು ಬಂದುಬಿಟ್ಟು ನಿಮಗೆ 16% ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು DHN 6 ಅಂತ ವೆರೈಟಿ ಇದೆ, ಧಾರವಾಡ ಹೈಬ್ರಿಡ್ ನೇಪಿಯರು. ಆಮೇಲೆ ಅದ್ರ ಜೊತೆಗೆ APBN 10 ಅಂತ, ಆಂಧ್ರ ಪ್ರದೇಶ್ ಬಾಜ್ರಾ ನೇಪಿಯರ್ ಅಂತ. ಅದ್ರ ಜೊತೆಗೆ ಇನ್ನೊಂದು ಕೊಯ್ಮುತ್ತೂರು 6 ಅಂತ ವೆರೈಟಿ ಇದೆ. ಅವೆಲ್ಲ ನೇಪಿಯರಲ್ಲ. ಆದರೆ ಸೋರ್ಗಮಲ್ಲಿ COPS 29 COPS 31 ಅಂತ 2 ವೆರೈಟಿ ಇದೆ. ಅವೆಲ್ಲ ಮಲ್ಟಿ ಕಟ್ಟಿಂಗು, ಒಂದು 2 ವರ್ಷದವರೆಗೂ ಕುಳೆ ಬರುತ್ತದು, ಮೇವು ತೆಗಿತಾ ಇರ್ಬೋದು ಅದೇ ಥರ. ಅದ್ರ ಜೊತೆಗೆ ನೀವು ನೋಡ್ತಾ ಇರೋದು ಇಲ್ಲಿ ಇದು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋದು ಕೌಪಿ ಇದೆ, ಇದು ಅಲಸಂಬೆ, ಮೇವಿನ ಅಲಸಂಬೆ ಬಂದರೆ. ಆಮೇಲೆ ಅದ್ರ ಜೊತೆಗೆ ಮೆಕ್ಕೆಜೋಳ ಹಾಕಿದ್ವಿ, ಅದ್ರ ಜೊತೆಗೆ ಜೋಳನೂ ಇದೆ. ಇವೆಲ್ಲ ಸಿಂಗಲ್ ಕಟ್ಟಿಂಗ್ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ನಮ್ಮದು ಮೇವಿನ ಬೆಳೆಯಲ್ಲಿ ಪ್ಲೇಸಿಂಗ್ ಖಾಲಿ ಉಳಿಯೋದ್ರಿಂದ ನಾವು ತೆಂಗು ನೆಟ್ಟಿದ್ದೀವಿ. ತೆಂಗಿನ ಸೆಂಟ್ರಲ್ಲಿ ಒಂದೊಂದು ಪೇರಲ ಇದೆ. ಆಮೇಲೆ ನಾವು ಮನೆ ಯೂಸ್ ಸಲುವಾಗಿ ಸ್ವಲ್ಪ ಬಾಳೆನೂ ಹಾಕಿದ್ದೀವಿ. ಇದು ಪೇರಲ ಬಂದುಬಿಟ್ಟು ಲಕ್ನೌನ್ 49 ವೆರೈಟಿ. ಇದೊಂದು ವರ್ಷದ ಗಿಡ ಇದೆ ಇವಾಗ. ಇದು ತೆಂಗು ಬಂದುಬಿಟ್ಟು ಒಂದು 2ರಿಂದ 2.5 ವರ್ಷದ ಗಿಡ. ಇದೆಲ್ಲ ನಮ್ಮದು ಪ್ಲಾಟ್ ಎಲ್ಲ ನೀರಾವರಿ ಇದೆ. ಆಮೇಲೆ ಬದುಗೆಲ್ಲ ಏನು ಮಾಡಿದ್ವಿ, ಜವಾರಿ ಚೊಗಚಿ ಹಾಕಿದ್ವಿ. ಆಮೇಲೆ ನಮ್ಮ ತಂದೆಯವರು ಮೊದಲೇ ಸಾಗುವಾನಿ ಎಲ್ಲ ನೆಟ್ಟಿದ್ರು, ಬದುಗೆಲ್ಲ ಸಾಗುವಾನಿ ನೆಟ್ಟಿದ್ರು. ಒಂದು 35ರಿಂದ 40 ಸಾಗುವಾನಿ ಗಿಡ ಆಗುತ್ತೆ. ಆಮೇಲೆ ಇವಾಗ ನಾವು ಇದನ್ನೆಲ್ಲ ತೆಂಗು ಪ್ಲಾಂಟೇಷನ್ ಮಾಡಿ ಇದನ್ನ ಇದರಲ್ಲಿ ಮೇನ್ ಬೆಳೆ ಮಾಡ್ಕೊತಾ ಇದ್ವಿ. ಆಮೇಲೆ ನಿಮಗೆ ಅದು ಸೂಪರ್ ನೇಪೇರ್ ಅನ್ನೋದು ಥೈಲ್ಯಾಂಡ್ ವೆರೈಟಿ ಸರ್. ಆಮೇಲೆ ನೇಪೇರಲ್ಲಿ ಅದು ರೆಡ್ ನೇವ್ ನೋಡಿದ್ರಿ ನೀವು ಆಗಲೇ, ಅದು ಬಂದುಬಿಟ್ಟು ಸ್ವಲ್ಪ ಸ್ಪೆಷಲ್ ವೆರೈಟಿ ಇದೆ, ಆಸ್ಟ್ರೇಲಿಯನ್ ರೆಡ್ ನೇಪೇರ್ ಅಂತ. ಸ್ವಲ್ಪ ಈ ಮನುಷ್ಯರು ಯೂಸ್ ಮಾಡ್ತಾರಲ್ಲ ಬೀಟ್ರೂಟ್ ಥರ, ಅದು ಎಲೆ ತುದಿವರೆಗೂ ರೆಡ್ ಬರುತ್ತೆ. ಅದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಕಾಣುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಗ್ರೀನ್ ಫಾಡರ್ ಜೊತೆಗೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀವಿ ದನಗಳಿಗೆ. ಅದನ್ನು ಹಾಕೋದ್ರಿಂದ ಸ್ವಲ್ಪ ಅರ್ಧ ಲೀಟ್ರಿಂದ ಲೀಟ್ರ್ವರೆಗೂ ಹಾಲಿನ ಇಳುವರಿ ಜಾಸ್ತಿ ಆಗಿದೆ. ನಾವು ಕಂಪ್ನೀಲಿ ವರ್ಕ್ ಮಾಡಬೇಕಾದ್ರೆ ಒಂದು 2ರಿಂದ 3 ವರ್ಷ ಒಂದು ಕಂಪ್ನೀಲಿ ಮಾಡಿದೆ. ಆಮೇಲೆ ಒಂದು ವರ್ಷ ಒಂದು ಕಂಪ್ನೀಲಿ ಮಾಡಿದೆ. ಆಮೇಲೆ ಪ್ರೆಸೆಂಟ್ಲಿ ಪ್ರಿವಿಯಸ್ ಆಗಿ ನಾವು ಬಿಟ್ಟಿರೋದು ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಗ್ರೋಂಬರ್ ಅಂತ ಸ್ಟೋರ್ ಬರುತ್ತೆ, ಅದರಲ್ಲಿ ರಿಟೇಲ್ ಮ್ಯಾನೇಜರ್ ಆಗಿದ್ದೆ. ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಮ ಜಮೀನು ಇದೆ, ನಾವು ಯಾಕೆ ಮತ್ತು ಇನ್ನೊಬ್ಬರ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂತ ಆ ಥರ ಒಂದು ಉದ್ದೇಶ ಬಂದಿದೆ. ನಮ್ಮ ಮಾಮ ಅವರೆಲ್ಲ ಅವರು ಹಸು ಎಮ್ಮೆ ಎಲ್ಲ ಸಾಕ್ತಿದ್ರು. ಅವ್ರನ್ನೆಲ್ಲ ನೋಡ್ಕೊತ ಅವರು ಸ್ವಲ್ಪ ಸಜೆಷನ್ ತೊಗೊಂಡು ನಾವು ಡೈರಿ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಫಸ್ಟಿಗೆ ಬಂದಿದ್ದೆ ಕಲ್ಲಂಗಡಿ. ಇದೇ ಪ್ಲಾಟಲ್ಲಿ ಮೇವಿನ ಬೆಳೆ ಇರ್ತಿದ್ದಿಲ್ಲ, ಯಾವುದು ನಾವು ಹೈನುಗಾರಿಕೆನೂ ಮಾಡಿರಲಿಲ್ಲ. ಪ್ಲಸ್ಟು ನಾವು ಕಲ್ಲಂಗಡಿ ಹಾಕಿದ್ವಿ ಸರ್. ಸ್ವೀಟ್ಸು ಇದ್ರದ್ದು ಸಿಂಜೆಂಟಾ ಕಂಪ್ನಿದು ಶುಗರ್ ಕ್ವೀನ್ ಅಂತ. ಅದು 2 ಕ್ರಾಪ್ ನಾವು ಕಲ್ಲಂಗಡಿ ತೆಗೆದ್ವಿ. ಕಲ್ಲಂಗಡಿ ತೆಗೆದ ನೆಕ್ಸ್ಟನ್ನ ಅದೇ ದುಡ್ಡು ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ನಾವು ಆಡು ಮೇಕೆ ಅದೆಲ್ಲ ತಂದ್ವಿ. ಅದನ್ನೇ ಅದೇ ಥರ ಬೆಳೆಸ್ತಾ ಸ್ವಲ್ಪ ಎಮ್ಮೆ ಮಾಡೋಣ ಅಂಥೇಳಿ ನಮ್ಮ ಮಾಮ ಅವ್ರ ಸಜೆಷನ್ ತೊಗೊಂಡು ಸ್ವಲ್ಪ ಈಗೆಲ್ಲ ಅದು ಶೆಡ್ಡೆಲ್ಲ ಮಾಡಿ ಎಮ್ಮೆ ತಂದಿದ್ವಿ. ಸರ್ ನಮ್ಮ ಹತ್ರ ಇವಾಗ ಜಾಫ್ರಾಬಾದಿ ಒಂದು ಐತೆ, ಮುರ್ರಾ 2 ವೆರೈಟಿ ಇದೆ. ಆಮೇಲೆ ಕಂಗ್ರಾಳಿ ಅಂತ ಒಂದು ಬರುತ್ತೆ, ಸ್ವಲ್ಪ ಮುರ್ರಾ ಮಿಕ್ಸ್ ಥರ, ಜವಾರಿಲಿ ಮುರ್ರಾ ಮಿಕ್ಸ್ ಥರ ಅದೊಂದಿದೆ. ಆಮೇಲೆ ಜವಾರಿ 2 ಇದೆ.
ಸರ್ ಇವಾಗ ಪ್ರೆಸೆಂಟ್ಲಿ ಒಂದು 2 ಹಾಲಿಂದು ಮಿಲ್ಕಿಂಗ್ ಸ್ಟಾರ್ಟ್ ಇದೆ. ಆಮೇಲೆ ಉಳಿಕಿದ್ದೆಲ್ಲ ಪ್ರೆಗ್ನೆಂಟಿ ಕ್ಯಾರಿ ಇದೆ. ಇನ್ನೊಂದು 2 ಅಥವಾ 3 ತಿಂಗಳಲ್ಲಿ ಎಲ್ಲ ಮಿಲ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಎಮ್ಮಿಂದ ಒಂದು 14ರಿಂದ 15 ಲೀಟ್ರ್ ಎಕ್ಸೆಪ್ಟ್ ಮಾಡ್ತಿದ್ವಿ ಸರ್ ಅದನ್ನ. ಇವಾಗ ಪ್ರೆಸೆಂಟ್ಲಿ ಏನೋ ಒಂದು 2 ಹೆಂಡ್ತಿದೆಯಲ್ಲ, ಒಂದು ಜವಾರಿ ಇದೆ, ಅದರೊಂದು 3ರಿಂದ 4 ಲೀಟ್ರ್ ಬರುತ್ತೆ ಸರ್ ಒನ್ ಟೈಮಿಗೆ. ಪರ್ ಡೇಗಾದರೆ ಒಂದು 7ರಿಂದ 8 ಲೀಟ್ರ್ ಆಗ್ಬೋದು. ಆಮೇಲೆ ಮುರ್ರಾ ಇದು ಒಂದು 3 ಮಂತ್ಸ್ ಕ್ಯಾರಿ ಇದೆ ಸರ್ ಇದು. ಅದರಿಂದ ಒಂದು 4 ಲೀಟ್ರ್ ಇದೆ ಸರ್ ಇವಾಗ ಪ್ರೆಸೆಂಟ್ಲಿ ಪರ್ ಡೇಗೆ. ಆಮೇಲೆ ಅವು ಎಲ್ಲ ಹೇಳಿದ್ರೆ ಸ್ವಲ್ಪ ಇಲ್ಲೇ ಲೋಕಲ್ ಗೋಕಾಕಲ್ಲೇ ನಾವು ಮಾರ್ಕೆಟಿಂಗ್ ಮಾಡಬೇಕು, ಹೋಮ್ ಡೆಲಿವರಿ ಕೊಡಬೇಕು, ಸ್ವಲ್ಪ ಹೈಜಿನಿಕ್ ಥರ ಪ್ಲ್ಯಾನಿಂಗ್ ಇದೆ. ಸ್ವಲ್ಪ ವಿದೌಟ್ ಹ್ಯಾಂಡ್ ಟಚ್, ಸ್ವಲ್ಪ ಪಬ್ಲಿಕ್ಕಿಗೆ ಜೆನ್ಯೂನು ಮತ್ತು ವಾಟರ್ ಮಿಕ್ಸ್ ಇಲ್ಲದೇ ಇರೋ ಮಿಲ್ಕ್ ಕೊಡಬೇಕಂತ ಸ್ವಲ್ಪ ಪ್ಲ್ಯಾನಿಂಗ್ ಇದೆ. ಅದಕ್ಕೆ ಅವೆಲ್ಲ ನಮ್ಮದು ಡೆಲಿವರಿ ಆದಮೇಲೆ ಹಾಲಿನ ಉತ್ಪನ್ನ ಸ್ಟಾರ್ಟ್ ಆದಮೇಲೆ ಅದನ್ನ ಕೊಡಬೇಕಂತ ಪ್ಲ್ಯಾನಿಂಗ್ ಇದೆ ನಮ್ಮದು. ಹಾಂ ಸರ್, ನಮ್ಮದು ಆಡು ಬಂದುಬಿಟ್ಟು ಉಸ್ಮಾನಾಬಾದಿ ಲೋಕಲ್ ಬ್ರೀಡು 2 ಮಿಕ್ಸ್ ಇದೆ ಅದರಲ್ಲಿ. ಅವು ಒಂದು 14ರಿಂದ 15 ಇದೆ ಸರ್ ಇವಾಗ ಪ್ರೆಸೆಂಟ್ಲಿ. ಎಲ್ಲ ಲಾಕ್ಡೌನಲ್ಲಿ ಎಲ್ಲ ಹೊಂತ ಮರಿ ಆಮೇಲೆ ಟಗರೆಲ್ಲ ಇತ್ತು, ಅದನ್ನೆಲ್ಲ ಲಾಕ್ಡೌನಲ್ಲಿ ಕೊಟ್ವಿ. ಆಮೇಲೆ ಇವಾಗ ಪ್ರೆಸೆಂಟ್ಲಿ ಇರೋದು ಮದರ್ ಗೋಡ್ಸ್ ಅಷ್ಟೇ ಇರೋದು. ಇವಾಗ ಜವಾರಿ ಇದೆ. ಅದರಿಂದ ಮರಿ ಬಂದರೆ ನಾವು ಹೊಂತ ಮರಿ ಬಂದರೆ ಒಂದು 3ರಿಂದ 4 ತಿಂಗಳು ಅದನ್ನ ಮೇಂಟೈನ್ ಮಾಡಿ ಮಾರ್ಕೆಟಿಗೆ ಕೊಡ್ತೀವಿ. ಮದರ್ ಗೋಡ್ಸ್ ಅಥವಾ ಹೆಣ್ಮರಿ ಏನಾದರೂ ಹೇಳಿದ್ರೆ ಅದನ್ನ ನಾವೇ ಅದನ್ನ ರೇರಿಂಗ್ ಮಾಡಿಕೊಂಡು ಇಲ್ಲೇ ಎಲ್ಲ ಮೇವು ಅದು ಇದೆಲ್ಲ ಯೂಸ್ ಮಾಡಿಕೊಂಡು ಅದನ್ನೇ ಇದನ್ನು ಮಾಡ್ತೀವಿ ಸರ್. ಅದನ್ನು ನಾವೇ ಇಟ್ಕೋತೀವಿ. ಅದನ್ನು ಮತ್ತೆ ಅದೇ ಥರ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸರ್. ಅದು ಸರ್ ನಮ್ಮದು ನಾವು ಇವಾಗ ಲೋಕಲ್ ಮಾರ್ಕೆಟಿಗೆ ಬಿಟ್ಟರೆ ನಮಗೆ ATM ಥರ ಸರ್ ಅದು. ಆಗಲಿ ನೀವು ಅಂದಂಗೆ ಒಂದು ಕ್ಯಾಶ್ ನಮ್ಮ ಜೇಬಲ್ಲಿ ಇದ್ದಂಗೆ. ನಮಗೆ ಸ್ವಲ್ಪ ಒಂದು 500 ಹೆಚ್ಚಿಗೆ ಆಗಲಿ 500 ಕಡಿಮೆ ಆಗಲಿ ಬೇಗನೆ ಮಾರಿಬಿಡುತ್ತೆ ಅದು. ಇವಾಗ ಅದು ಜಮ್ನಾಪಾರಿ ಸೋಜತ್ತು ಅವೆಲ್ಲ ಸಿಗುತ್ತೆ ಸರ್ ಇಲ್ಲಿ. ಅದು ಸಣ್ಣ ಒಂದು 3 ತಿಂಗಳ ಮರಿಗೆ ಒಂದು 10,000 ಅಂತಾರೆ ಅವರು. ಅದಕ್ಕೆ ಅದನ್ನು ಒಂದು ಚೆನ್ನಾಗಿರೋ ಒಂದು ಗಂಡು ಮರಿನ ತಂದು ನಾವು ಒಂದು ಬೀಜದ ಇದ್ರ ಹೋದ ಥರ ಒಂದು ಮೇಂಟೈನ್ ಮಾಡ್ಬೇಕಂತ ಪ್ಲ್ಯಾನು ಇದೆ. ಅದು ಮದರ್ ಗೋಡ್ಸ್ ಎಲ್ಲ ಜವಾರಿ, ಒಂದು ಗಂಡು ಮೇಕೆ ಸೋಜತ್ ಅಥವಾ ಅದು ಜಮ್ನಾಪಾರಿ ಒಂದು ತರಬೇಕಂತ ಪ್ಲ್ಯಾನಿಂಗ್ ಇದೆ ಸರ್. ಆಮೇಲೆ ನಮ್ಗೆ ಅದೇ ಬ್ರೀಡ್ ಯಾಕೆ ಬೇಕಂತಂದರೆ ನಮಗೆ ಲೋಕಲ್ ಮಾರ್ಕೆಟಿಗೆ ಅದು ಸೆಟ್ ಆಗುತ್ತೆ ಸರ್, ಬೇಗನೆ ಸೋಲ್ಡ್ ಆಗುತ್ತೆ. ಇಲ್ಲ ಸರ್, ಅದ್ರದ್ದು ಹಾಲೆಲ್ಲ ನಾವು ಮರಿಗೆ ಬಿಟ್ಟಿರ್ತೀವಿ. ಹೊತ್ತು ಮರಿ ಆದರೆ ಅದಕ್ಕೆ ಕುಡಿಸ್ತೀವಿ. ಹೆಣ್ಮರಿ ಆದರೆ ಸ್ವಲ್ಪ ಒಂದು 2ರಿಂದ 3 ತಿಂಗಳು ಇದು ಮಾಡಿ ಅವು ಆಮೇಲೆ ಅದು ನಾವಿಲ್ಲಿ ಎಲ್ಲ ಗುಡ್ಡಕ್ಕೆ ಮೇಸಕ್ಕೆ ಬಿಡ್ತೀವಿ. ಅದನ್ನು ನಮ್ಮ ಲೇಬರ್ ಇದ್ದಾರೆ, ಅದನ್ನ ಲೇಬರ್ ತೊಗೊಂಡು ಅದನ್ನ ಮೇಸಕ್ಕೆ ಹೋಗಿರ್ತಾರೆ. ಅದ್ರ ಜೊತೆಗೆ ಅವು ಹೋಗಿರ್ತವೆ. ಗಂಡು ಮರಿ ಆದಷ್ಟೇ ನಾವು ಏನು ಮಾಡ್ತೀವಿ, ಗುಡ್ಡಕ್ಕೆಲ್ಲ ಮೇಸಕ್ಕೆ ಬಿಡಲ್ಲ, ಅವನ್ನ ಇಲ್ಲೇ ಇರ್ತವೆ. ಅವಕ್ಕೆ ನಾವೆಲ್ಲ ಸ್ವಲ್ಪ 2 ಟೈಮ್ ಮೇವು ಕೊಡ್ತೀವಿ. ಆಮೇಲೆ ಒಂದು 2 ಟೈಮು ಕೈ ತಿಂಡಿ ಅಂತ ಹಾಕ್ತೀವಿ. ಗೋವಿನ ಜೋಳ ಬರುತ್ತೆ, ಹತ್ತಿ ಕಾಳು ಹಿಂಡಿ ಹಾಕ್ತೀವಿ. ಗಂಡು ಮರಿ ಒಂದು 3ರಿಂದ 4 ತಿಂಗಳಾದರೆ ನಾವು ಇಲ್ಲೇ ಬಂದು ಹೋಗ್ತಾರೆ. ಆದರೆ ನಮ್ಗೆ ಇಲ್ಲಿ ಯಾವ ಕೊಡಲಿಲ್ಲ ಅಂತಂದರೆ ನಮ್ಮ ಇಲ್ಲಿ ಲೋಕಲ್ ಗೋಕಾಕ್ ಮಾರ್ಕೆಟಿಗೆ ಗುರುವಾರ ಮಾರ್ಕೆಟ್ ಆಗುತ್ತೆ, ಅಲ್ಲೇ ಗುರುವಾರ ಮಾರ್ಕೆಟಿಗೆ ಕೊಡ್ತೀವಿ ಸರ್. ಅದನ್ನು ಒಂದು 3ರಿಂದ 4 ತಿಂಗಳ ಮರಿ ಒಂದು 4ರಿಂದ 5 ಸಾವಿರ ರೂಪಾಯಿವರೆಗೂ ಹೋಗುತ್ತದೆ.